ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪದವಿ ಪೂರ್ವ ಪರೀಕ್ಷೆ ನಡೆಯುತ್ತಿರುವಾಗ ಪರೀಕ್ಷೆ ವೀಕ್ಷಣೆಗೆ ಬಂದ ವೀಕ್ಷಕ ದಳದವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವವರು ಪ್ರಭಾರ ಪ್ರಾಂಶುಪಾಲ ಆಗಿರುವ ನೀಲಪ್ಪ ಹೊಸ್ಮನಿ ಅವರು. ವಿದ್ಯಾರ್ಥಿಗಳು ನಕಲು ಮಾಡುವಾಗ ಸಿಲುಕಿಕೊಂಡ ವಿದ್ಯಾರ್ಥಿಗೆ ಎಂಪಿಸಿ ಮಾಡಿದಾಗ ವೀಕ್ಷಕರ ದಳದವರಿಗೆ ದಬ್ಬಾಳಿಕೆ ಮಾಡುತ್ತಿರುವುದು ತಾವು ನಮ್ಮ ಭಾರತ ವೈಭವ ವಾಹಿನಿಯಲ್ಲಿ ಕೇಳಬಹುದು ಮತ್ತು ಅವರು ತಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಕುಳಿತುಕೊಳ್ಳಬೇಕಾದ ಕುರ್ಚಿಯ ಮೇಲೆ ತಮ್ಮ ಮಗಳನ್ನ ಅವರ ಆಸನ ಮೇಲೆ ಕುಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಮೇಡಮ್ ಅಲ್ಲೇ ಬರ್ಕೊಂಬಂದ್ರಿ? ಇಲ್ರಿ ಸರ್, ಸಿಕ್ಕಿತ್ತು ಚೀಟಿ. ಯಾಕೆ ಬರ್ಕೊಂಬಂದ್ರಿ? ಅಲ್ರಿ ಸ್ಮಾಲ್ ಇತ್ರಿ ಚೀಟಿ, ಅದನ್ನ ಎಲ್ಲಿ ತಗೊಂಬರ್ಲಿ ಅಂತಂದು ಅಲ್ಲೇ ಬರ್ದೆ ರೀ ನಾನು. ಅಲ್ಲೇ ಯಾಕೆ ಬರ್ತೀರಿ ನೀವು? ಅದ್ರೊಳಗೇನು ರೂಲ್ಸ್ ಅದ ರೀ ಸರ್? ಹೌದು ಅದಾವ, ಏನೇನದಾವ ಅನ್ನೋದೈತಿ. ಇಲ್ಲಿ ಪರಿಶೀಲಿಸಬೇಕು, ಪರಿಶೀಲಿಸಿ ಬಂದ್ ಮಾಡ್ರಿ. ನೀವು ಗಾರ್ಡನ್ನಾಗಲ್ಲ ಸರ್, ಅವ್ರ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ನೀವು ಏನಿಲ್ಲ, ನೀವು ತಿಳ್ಕೊಂಡಂಗಿಲ್ಲ, ನಿಮ್ ತಿಳ್ಕೊಂಡಂಗ ಏನೂ ಇಲ್ಲ. ಇಲ್ಲಿ ನಾ ಏನಿಲ್ಲ ಹಾಕತ್ತೀನಿ ಗೊತ್ತು, ಪರಿಶೀಲಿಸಬೇಕು. ಪರಿಶೀಲನೆ ಯಾಕೆ ಮಾಡ್ತೀರಿ ನೀವು? ಇಲ್ರಿ ಸರ್, ಅವ್ರ ಹತ್ರ ಸಿಕ್ಕಾಗ ನೀವು ಮಾಡೋದು ರೂಲ್ಸ್ ಇಲ್ರಿ? ಪರಿಶೀಲಿಸಬೇಕು. 3 ಮಂದಿ ಕಮಿಟಿ ಎದಕ್ ಮಾಡಿರ್ತಾರೆ? ಅಲ್ಲ, ಅವ್ರ ಹತ್ರ ರೆಡ್ ಹ್ಯಾಂಡ್ ಮಂದಿ ಕಮಿಟಿ ಎದಕ್ ಮಾಡಿರ್ತಾರೆ? ಒಬ್ಬರೇ ನಿರ್ಧಾರ ತೆಗೆದುಕೊಳ್ಳಂಗಿಲ್ಲ. ನಾವು ಸುಮ್ಮನೆ ಕೂತು ನಿಲ್ಲಿಸ್ತೀನಿ. ನಾನು ಪರಿಶೀಲಿಸಕ್ಕೆ ಅದರಿ ಇಲ್ಲ. ನೀವು 3 ಕೊಡಿ, ಡಿಸ್ಕಸ್ ಮಾಡ್ರಿ, ಚೇರ್ಮನ್ ಹೇಳ್ರಿ, ರಿಪೋರ್ಟ್ ಕೊಡ್ರಿ. ಸರ್, ನನ್ ಕೈಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕದ ನಾ ಮಾಡಕ್ ಬರಲ್ಲ. ಹಂಗ ಯಾಕೆ ಬರುದಿಲ್ರಿ? ಬರುದಿಲ್ಲ ಅದು. ಯಾಕೆ ಬರುದಿಲ್ರಿ ಸರ್? ಗೊತ್ತಿದೆ ಅಲ್ರಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ಯಾಕೆ ಬರುದಿಲ್ರಿ ಸರ್? ಯಾವ್ದಾರ ಉದ್ದೇಶ ಇಟ್ಕೊಂಡು ಬರ್ತಾರೆ ನೀವು? ಸ್ಕ್ವಾಡ್ ಅಂದ್ರೆ ಏನ್ ತಗೊಂಡ್ರಿ ಸರ್? ಯಾರು ಬಂದಾರ್ರಿ ಉದ್ದೇಶ ಇಟ್ಕೊಂಡು? ನೀವು ಬರ್ತೀರಿ? ನಾ ಯಾವ ಉದ್ದೇಶ ಇಟ್ಕೊಂಡು ಬಂದಿನಿ ಹೇಳ್ರಿ ಸರ್? ಇರ್ಲಾರ್ದು ಮೊನ್ನೆ ಒಂದು ಬೇರೆ ಪೇಪರ್ ಇದೆ ಅಂತ ತಗೊಂಡು ಹಚ್ಕೇಸಿ ಮಾಡ್ತಾರೆ. ಯಾಕೆ? ಯಾವ ಪೇಪರ್ ಇಲ್ಲಾರ್ದ ಹಚ್ ಮಾಡಿದ್ರಿ? ಮಾಡಿದಾಗ ತೋರಿಸಿದೀನಿ ನಾನು. ನೀವು ಇಲ್ಲಿ ಅವಾಗೆ ತೋರಿಸ್ಬೇಕಾಗಿತ್ತು. ಅವತ್ತು ಹೇಳಿದ್ರು ಮಾಡ್ಬೇಕಿಲ್ಲ, ಬರ ಬಹುಶಃ ಹಂಗ ಮಾಡಿದ್ರೆ ಹೆಂಗ್ ಮಾಡ್ಬೇಕಿಲ್ಲ ನೋಡ್ರಿ. ಏನೈತದು ಸರ್? ರೆಡ್ ಹ್ಯಾಂಡ್ ಆಗಿ ನಂಗೆ ಸಿಕ್ಕಿರ್ತಾವ, ಅಲ್ಲಿ ಬಿದ್ದಿರ್ತಾವ, ಹಾಕಿರ್ತಾರ. ಅವ್ರು ವಾರ್ನಿಂಗ್ ಕೊಡ್ರಿ. ಹುಡುಗರು ಇಲ್ಲಿ ಇಟ್ಕೊಂಡಿರ್ತಾರ್ರಿ, ಹುಡುಗರು ರೆಡ್ ಹ್ಯಾಂಡ್ ಆಗಿ ಇಲ್ಲಿ ಸಿಗ್ತಾವ್ರಿ. ಅದು ಅಲ್ಲಿಲ್ಲದು, ಅಲ್ಲಿಲ್ಲ ರೀ ಅದು. ಇಲ್ಲ, ಸುಮ್ಮನೆ ಮಾತಾಡ್ತೀನಿ. ಆ ಹುಡುಗಿ ಸರ್, ಆ ಹುಡುಗಿ ಕರೆಸ್ರಿ. ಆಕೆ ಇಟ್ಕೊಂಡಿದ್ಲಿಲ್ಲ, ಕೇಳ್ರಿ ಆಕೆಗೆ, ಕರೆಸ್ರಿ ಆ ಹುಡುಗಿ. ಇಲ್ಲ ಕರೀರಿ ಸರ್. ಸುಮ್ಮನೆ ಅತಿ ಆಯ್ದಂಗ ಸರ್, ನಾವೇನು ಅತಿ ಮಾಡಕತ್ತೀರಿ ನೀವು? ನಾವೇನ್ ಮಾಡಿವಿ? ಅದೇ ಪ್ರತಿಯೊಂದು ಏನ್ ಮಾಡಿವಿ ಹೇಳ್ರಿ ಸರ್? ಹೇಳಿ, ಅದೇ ಏನ್ ಮಾಡಿವಿ ಹೇಳ್ರಿ ಸರ್? ನೀವು 3 ಮಂದಿ ಕಮಿಟಿ ಇದ್ರಿ, ಡಿಸ್ಕಸ್ ಮಾಡಿ. ಅಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕದ ನಾ ಮಾಡೀನ್ರಿ ಸರ್. ಉಳಿದಿದ್ದು ಕೈಯಾಗಿಂದು ಕೆಳ ಬಿದ್ದು ಕಿಟಕಿಯಾಗಿದ್ದು ತಗೊಂಡ್ಕೆ ಮಾಡಿದ್ರಲ್ಲ ಸರ್? ನಾ ಕಿಟಕಿಯಾಗಿದ್ದು ತಗೊಂಡ್ ಮಾಡಿಲ್ರಿ. ಮೊನ್ನೆ ಕಿಟಕಿಯಾಗಿದ್ದಿದ್ದಲ್ರಿ ಸರ್? ಅವತ್ತು ಎಲ್ಲಿ ಬಿದ್ದಿತ್ರಿ ಅದು? ಅವ್ರ ಬಾಜುನೇ ಇತ್ರಿ ಸರ್ ಅದು. ಇಲ್ರಿ ನೋಡಿ, ಹೋದ್ರಿ ಏನೇನ್ ನೋಡ್ರದ ಅದ್ ಬರ್ದಿದ್ದದ್ರಾಗ ಐತಾ? ಈಗ ಆಕೆ ಯಾಕೆ ಇಟ್ಕೋಬೇಕಿತ್ರಿ ಸರ್? ಅಲ್ಲಿ ಇಲ್ಲ ಅಂತಂದ್ರೆ ಯಾಕೆ ಇಟ್ಕೋಬೇಕಿತ್ತು? ಸುಮ್ನೆ ಇರ್ಲಿ, ಒಂದ್ ಸ್ವಲ್ಪ ಇದು ಇರ್ತೈತೆ, ಮಾನವೀಯತೆ. ಮಕ್ಕಳ ಮೇಲೆ ಒಂದ್ ಸ್ವಲ್ಪ ಮಾನವೀಯತೆ ಇರ್ತದೆ. ಏನ್ ಮಾನವೀಯತೆ ತೋರಿಸಿರಿ? ಇದು ಮಾನವೀಯತೆ ಆಯ್ತು ಅಲ್ಲ? ಇದು ನಿಮ್ಮ ಮಾನವೀಯತೆ. ನೀವು 3 ಕೊಟ್ಟು ಡಿಸ್ಕಸ್ ಮಾಡ್ರಿ. ಅಲ್ಲೇನಾಗ್ತದ ನಾನು ನಿಮ್ ಕೈ ಕಸ್ಕೊಂಡ್ ಕೇಸ್ ಮಾಡಬೇಡ ಅಂತ ನನಗೆ ಸಿಕ್ಕದ ನಾ ಮಾಡೀನ್ರಿ ಸರ್. ನಾ ಎಕ್ಸ್ಟ್ರಾ ಏನು ಮಾತಾಡಿಲ್ಲ ನಿಮಗ. ನಾ ಏನ್ ಸಿಕ್ಕದ ನಾ ಮಾಡೀನ್ರಿ ಅಷ್ಟೇ. ಮಾಡಿದ್ರಾಗ ಏನ್ ಅರ್ಥ ಐತದು? ಸುಮ್ಗೆ ಇದು ಯಾಕೆ ಮಾಡ್ತಾರೆ ನೀವು? ಉದ್ದೇಶಪೂರ್ವಕವಾಗಿ ಬರ್ತಾರೆ ನೀವು ಕಾಲೇಜ್ಗೆ? ನೀವೆಲ್ಲ ಹೊಸ ಪ್ರೈವೇಟ್ ಕಾಲೇಜ್ ಸೇರ್ಕೊಂಡ ಗೌರ್ಮೆಂಟ್ ಕಾಲೇಜ್ ಮುಚ್ಚಬೇಕಂತ ಮಾಡ್ರಿ. ಮತ್ತೆ ಏನಂತ ಹೇಳ್ತಾರೆ ನೀವು? ಬಂದಾಗ ಎಡೆಡ್ ಇರ್ಲಾರ ಮಾಡ್ಬೋದು. ಏನಿದು ಹೋದ್ರಿ ನೋಡ್ಲಾರ ಮತ್ತೆ ಅದ ಯಾಕೆ ಬರಿಬೇಕು? ಇಲ್ಲಿ ಬಂದ್ ಕೂತ್ ಬರೀರಿ. ಇನ್ನ 10 ತಗೊಂಬರ್ರಿ, ಬರೀರಿ. ಅಲ್ಲಿ ಯಾಕೆ ಬರಿಬೇಕು ಅದನ್ನ? ನೀವು ಎದಕ್ಕದ್ರಿ? ನೀವು ಚೇರ್ಮನ್ ಏನದ್ರಿ ನೀವು? ನೋಡ್ರಿ ಅದನ್ನ ವಿಚಾರ ಮಾಡ್ರಿ. ಮಾಡ್ಬೇಕು ಮಾಡಬಾರ್ದು, ಓದ್ರಿ, ಕುಂತ ಓದ್ರಿ. ಅರ್ಧ ಹುಡುಗಿ ಕಡೆ ಸಿಕ್ಕದ್ರಿ. ನಾ ಕೆಳಗ ಬಿದ್ದಿತ್ತು ಅಂತಂದ್ರೆ ನಾ ಇಲ್ಲಿ ಬಂದು ನೋಡಿ ಮಾಡ್ತಿದ್ದೆ ರೀ. ಅದು ಕೆಳಗ ಸಿಕ್ಕದ್ರಿ. ಹುಡುಗಿ ಕೈಯಾಗ ಸಿಕ್ಕದ್ರಿ. ಹುಡುಗಿ ಕೈಯಾಗ ನಾನೇನು ಈ ಡ್ಯೂಟಿ ಮಾಡೇ ಇಲ್ಲ ತಗೊಂಡ್ರೆ ನೀವು? ಏನ್ ನಮ್ಗೇನು ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತೇನೆ, ಸುಮ್ಮನೆ ಬಂದಿರ್ತೀರಿ, ಯಂಗ್ಸ್ಟರ್ಸ್ ಹಾಕಿರ್ತಾರೆ, ನಾವು ಅದು ಖುಷಿ ಪಡೋಣ. ಯಾಕ್ರಿ ಸರ್? ಸರ್, ಆಗಿನ ಕೈಯಾಗ ಸಿಕ್ಕದ್ರಿ ನನಗದ. ಅಲ್ರಿ, ಹಂಗಿತ್ತಂತಂದ್ರೆ ನೀವು ಸದ್ಯ ಅದನ್ನ ಕೈಯಾಗ ಸಿಕ್ಕಿದ್ದು ನೀವು ಮಾಡಂಗಿಲ್ಲ ಅಂದಂಗ ಐತ್ರಿ ಅರ್ಥ. ಅದನ್ನ ಅದು ತೆಗಿದ್ರಿ ಅಂದ್ರೆ ನಾ ರಿಪೋರ್ಟ್ ಮಾಡ್ತೀನಿ ಸರ್. ರೈಟ್ ಇಲ್ಲ, ರೆಡ್ ಹ್ಯಾಂಡ್ ಆಗಿ ಸರ್. ನಾ ನಿಮ್ ಜೊತೆ ಮಾತಾಡತ್ತಿಲ್ಲ, ಅವ್ರ ಜೊತೆ ಮಾತಾಡತ್ತೇನ್ರಿ. ನಾ ನಿಮ್ ಜೊತೆ ಮಾತಾಡಕತ್ತಿಲ್ರಿ ಸರ್. ಅದು ನಂಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕದ್ರಿ ಹುಡುಗಿ ಕೈಯಾಗ. ನಾ ಅದನ್ನ ಹಿಡ್ದೀನ್ರಿ ಸರ್. ನೀವು ಹಂಗಿತ್ತಂದ್ರ ಇಲ್ಲ ಸರ್, ನಂಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕದಲ್ಲ ಮಾಡಿ. ಆಯ್ತ್ರಿ ಸರ್, ನಿಮ್ದು ಏನದ ನಿಮ್ದು ಚೇರ್ಮನ್ ಇದ್ರಲ್ಲ, ನೀವು ಮಾಡ್ರಿ ಮಾಡ್ರಿ. ನೀವು ಏನದ ನೀವು ಮಾಡ್ರಿ ಸರ್. ನಾಳೆ ಅವರು ಬಂದು ನಮ್ಮ ಎನ್ಕ್ವೈರಿ ಮಾಡಿದ್ರು ಅಂತ
ಸರ್ ಯಾಕೆ ಎನ್ಕ್ವೈರಿ ಮಾಡ್ತಾರ್ರಿ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾರ್ರಿ. ಹಾಕಸ್ರಿ ಸರ್, ನೀವು ಹಾಕಸ್ರಿ. CC ಕ್ಯಾಮ್ರಾ ತೋರಿಸ್ರಿ. ಆ ಹುಡುಗಿ ಕೈಗೆ ಸಿಕ್ಕದಲ್ಲ ನೋಡ್ರಿ ಹೆಂಗಿತ್ತಂದ್ರ. ಆ ಹುಡುಗಿ ಯಾವ್ದಿದ್ರನ್ನ ತಗೊಂಡು ಹಚ್ಚಿದಕ್ಕೆ ಬಂತು. ಅದಕ್ಕೆ ಕಾಪಿ ಐತೆ ಬರ್ತಾರ. ಆ ಹುಡುಗಿ ಕರೆಸ್ರಿ, ಒಂದ್ ಸ್ವಲ್ಪ ಕರೆಸ್ರಿ ಆ ಹುಡುಗಿ. ಸರ್ ನನ್ನ ರೆಡ್ ಹ್ಯಾಂಡ್ ಹಾಕಿ ಇಲ್ಲಿಗೆ ಸಿಕ್ಕದ್ರಿ ಸರ್. ಅದು ಹೆಂಗೆ ಮಾಡ್ತೀರಿ ನೀವು? ಆಗಂಗಿಲ್ರಿ ಸರ್. ನನಗೆ ನಂದು ನಾ ಮಾಡೀನಿ. ಈಗ ನೀವು ನಿಮ್ಮ ಚೇರ್ಮನ್ ಇದು ಇತ್ತಂದ್ರೆ ನೀವು ಮಾಡ್ತಿದ್ರೆ ನೀವು ಮಾಡಿರಿ ಸರ್, ನನಗೇನಿಲ್ಲ. ನನ್ನ ಕೈಯ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕಳ ನಾ ಮಾಡೀನಿ. ಉಳಿದಿದ್ದು ಆಗಳೇ ಅಲ್ಲಿ ಚೀಟಿ ಸಿಕ್ಕು ಬಿಟ್ಟು ಬಂದೆ ಏನಿಲ್ರಿ ಸರ್. ಹಾಂ, ಅಲ್ಲಿ ಇದ್ರೊಳಗೆ ಬೆಂಚ್ ಒಳಗೆ ಸಿಕ್ಕಿದ್ ಬಿಟ್ಟು ಬಂದೀನಿ ರೀ ಸರ್ ನಾನು. ಹಾಂ, ಬೇರೆ ಸಬ್ಜೆಕ್ಟ್ ಇದ್ರೆ ಮತ್ತೆ ಹೆಂಗೆ ಮಾಡಕ್ಕೆ ಬರ್ತದೆ? ಮನ್ ಮಾಡೋದ್ರಲ್ಲ ಮತ್ತೆ ನಾವು ಅದಕ್ಕೇನಂದೆ ಏನೋ ಹೋಗ್ಲಿ ಬಿಡೋ, ಅವ್ರು ಖರ್ಚು ಇರ್ಲಾರ್ದು ಮಾಡಿರ್ತಾರೆ ಬಿಡೋದು. ಅವತ್ತು ಬೇರೆ ಸಬ್ಜೆಕ್ಟ್ ಇದ್ದು ಮಾಡ್ಕೊಟ್ರೆ ಅವು ಅಲ್ರಿ. ಹೆಂಗದ ಪರಿಸ್ಥಿತಿ ಹೆಂಗಿರ್ತಾವ ಅಂದ್ರೆ, ಮೊನ್ನೆ ಆ ಹುಡುಗಿ ಮೊನ್ನೆ MPC ಮಾಡಿದ್ರು, ಹೊಳೆಗೆ ಬೋಸು ಎಕ್ಸಾಮ್ ಬರ್ಲೇ ಇಲ್ಲಕ್ಕೆ. ಅಲ್ಲಲ್ಲ ಆಕೆ ಅಲ್ರಿ, ಅದಕ್ಕೆ ಮೊದಲು ಮಾಡಿರಲ್ಲ ಸೈನ್ಸ್ ಹುಡುಗಿ. ಅದು ಅಲ್ರಿ ಹೇಳಾಕತ್ತೀನಿ ನಾನು. ನೋಡಿ ಎಲ್ಲಿ ಇದ್ದಿದ್ರಾಗ ವಿಷಯ ನೋಡ್ರಿ. ಅಲ್ರಿ ಸರ್, ಸಿಕ್ಕಾಗ ಏನ್ ಮಾಡ್ತೀರಿ ನೋಡ್ರಿ ನೀವು? ನಾ ಹೇಳ್ತೀನಿ ನಾನು, ಹುಡುಗಿ ಕೈಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ನೀವೇನ್ ಮಾಡ್ತೀರಿ? ಹುಡುಗಿ ಅದಕ್ಕೇನೆ ಅವು ಮಿಸ್ ಬಿಹೇವಿಯರ್ ಮೇಡಮ್. ಹುಡುಗಿ ಕೈಯ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗ ಕೇಳ್ರಿ. ಅದ್ರ ಬರಿಲಾರ್ದಿತ್ತಂದ್ರೆ ಅವ್ರಿಗೆ ಏನಂದ್ರೆ ಸೆಂಟ್ ಔಟ್ ಸರ್. ವೈಟ್ ಪೇಪರ್ ಇದ್ರೂ MPC ಮಾಡ್ಬೇಕನ್ನೋ ರೂಲ್ ಅದ ಗೊತ್ತದಲ್ರಿ ಸರ್. ಮತ್ತೆ ನೀವ್ ಹೆಂಗ್ ಹೇಳ್ತೀರಿ ಸರ್ ಇದನ್ನ ಮಾಡ್ಬೇಡ ಅಂತಂದು? ರೂಲ್ ಯಾರು ಹೇಳ್ತಾವ? ವೈಟ್ ಪೇಪರ್ ಇದ್ದು ಸಬ್ಜೆಕ್ಟ್ ಇರ್ಲಾರ್ದು ಮಾಡಂತ ಹೇಳ್ತಾರನ್ರಿ. ಸಬ್ಜೆಕ್ಟ್ ಸೇಮ್ ಇತ್ತು ಅಂತಂದ್ರೆ ಬೇಕಾದ್ ಮಾಡ್ಬೋದ್ರಿ ಸರ್. ನಾ ಹೇಳ್ತೀನಿ ಅವ್ನ ಪಾಸ್ ಮಾಡಕ ಒಟ್ಟು ಗೀಟ್ ಹೊಡೆದು ಹೋಗ್ರಿ. ನಾ ಬೇಕಾ ಇನ್ನೊಂದು ಟೈಮ್ ಬಂದು ಬರಿಲ್ಲ ಅವರು. ಅವು 50,000 ರೂಪಾಯಿ ಖರ್ಚಾಗುತ್ತೆ, ಕೊಡೋಕ್ಕಾಗಲ್ಲ. ಊರು ಸಾಲಿ ಬಿಡ್ತಾವೆ. ಹೋದ್ ಸರಿ 6 MPC ಒಳಗೆ ಇನ್ನೇಗ ಏನು ಹೇಳಿದ್ರೆ ಒಂದೇ ಊರು ತಿಂತು. 5 ಮಂದಿ ಕಾಲೇಜೇ ಬಿಟ್ರು. ಎಲ್ಲರೂ ನಮ್ಮಂಗೆ ಅನುಕೂಲಿಸಿರ್ತಾರ. ಒಪ್ತೀನಿ, ಅದಕ್ಕೆ ಒಪ್ತೀನಿ. ನಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ನಾನು. ಆದಷ್ಟು ಬೇಗ ಸಂಪೂರ್ಣ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ವಾಹಿನಿ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಬ್ಯೂರೋ ರಿಪೋರ್ಟ್ ವಿನೋದ್ MJ, ಭಾರತ ವೈಭವ ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.